ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಹೆಣ್ಣಿನ ಮನೆಯಲ್ಲಿ ಈಶ್ವರಿ ಮಗನಿಗೆ ಹೆಣ್ಣು ನೋಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಹೆಣ್ಣಿನ ತಾಯಿ 2 kg ಬಂಗಾರ ಐತಂತೆ. 2 kg ಬಂಗಾರನು ಇನ್ನೇನು ಮಗಳಿಗೆ ಹಾಕೋದಂತೆ. ಓಕೆ. ಆಮೇಲೆ ಬೇಜಾನ್ ಆಸ್ತಿ ಅಡವು ಇದೆಯಂತೆ, ಅದು ಕೂಡ ಮಗಳಿಗೆ ಅಂತೆ. ಆಮೇಲೆ ಇನ್ನೂ ಏನೇನೋ ಪ್ರಾಪರ್ಟಿ ಎಲ್ಲ ಮಗಳಿಗೆ ಅಂತೆ. ಅಯ್ಯೋ ಖುಷಿಯಾಗಿ ಹೋಗ್ತಿದ್ದಾರೆ ಅವರು, ಗಂಡಿನ ಮನೆಯವರು, ಇಷ್ಟೊಂದೆಲ್ಲ ಮಗಳಿಗೆ ಕೊಡ್ತಾರ ಅಂಥೇಳಿ. ಆಮೇಲೆ ಅವರು ಹುಡುಗಿ ಅಮ್ಮ ಪ್ರತಿಯೊಂದೂ ಏನೇನಿದೆ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಅದೆಲ್ಲ ಮಗಳಿಗೆ, ಇನ್ನೇನು ಮಗಳಿಗೆ ಅಂತ ಎಲ್ಲ ಮಗಳಿಗೆ ಹೇಳ್ತಾವಳೆ. ಇದನ್ನೆಲ್ಲ ಕೇಳಿ ಈಶ್ವರಿ ಅಯ್ಯೋ ದೇವರೇ ಕುಣಿಯೋದೊಂದೇ ಬಾಕಿ, ಅಷ್ಟು ಖುಷಿ ಪಡ್ತಾ ಇದ್ದಾಳೆ. ಆಮೇಲೆ ಅಪ್ಪ ಕೂಡ ಹೇಳ್ತಾ ಇದ್ದಾನೆ, ಸರಿ ಎಲ್ಲ ಆಯಿತು, ಹುಡುಗ ಏನು ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ. ಆವಾಗ ಶಿವರಾಮೇಗೌಡ ಹೇಳ್ತಾನೆ, ನಂದೇ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ಬೇಜಾನು ಪ್ರಾಪರ್ಟಿ ಎಲ್ಲ ಇದೆ, ಅದೆಲ್ಲ ನೋಡ್ಕೊಳ್ತಾನೆ ಓ ಸ್ವಂತದ್ದೆ ಅಂತ ಏನಿಲ್ಲ, ಅವನು ನಿಮ್ಮ ಇದರಲ್ಲಿ ಮ್ಯಾನೇಜರಾಗಿ ಕೆಲಸಕ್ಕೆ ಸೇರ್ಕೊಂಡಂಗೆ ಮಾಡ್ತಾವನ ಅಂತ. ಅವಾಗ ಮುಖ ಹಿಂಗಾಗ್ಬಿಡುತ್ತೆ, ಇಷ್ಟ ಆಗ್ಬಿಡುತ್ತೆ ಎಲ್ಲರದು ಕೇಳಿದಾಗ. ಸರಿ ಇರಲಿ ಬಿಡಿ ಪರವಾಗಿಲ್ಲ ಏನಂತೆ ಅಂತೇಳಿ ಆಮೇಲೆ ಅವನು ಮದುವೆ ಮಾಡೋಕ್ಕೆ ಮಾತುಕತೆ ಅಂತ ಆಯಿತು. ಆಮೇಲೆ ಗೋವಿಂದಗೆ ಫೋನ್ ಮಾಡ್ತಾರೆ. ಗೋವಿಂದ ಮೈಸೂರಿಗೆ ಪೇಷಂಟ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಣ್ಣ, ನಾನು ಇವಾಗ ಬರೋಕ್ಕಾಗಲ್ಲ ಅಂತ. ಆಮೇಲೆ ಅಲ್ಲ ನೀ ಬಂದಿದ್ದರೆ ಚೆನ್ನಾಗಿರೋದು, ನಿನ್ನ ಮಗನ ಮದುವೆ ಇದಲ್ವಾ ಅಂತ. ಅಯ್ಯೋ ನಿನ್ನ ಮಗನೇ ಅಲ್ವೇನಣ್ಣ ಅವನು, ಇನ್ನೇನು ಬೇರೆನಾ ಅಂತ ಹೇಳ್ತಾನೆ. ಸರಿ ಬಿಡು ಅಂತಾನೆ. ಅದಕ್ಕೆ ಸರಿ ನಾನು ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಬರ್ತೀನಿ, ನೋಡ್ಕೊ ಬರೋಕ್ಕಾಗುತ್ತೆ, ಈಗ ಇದು ಮುಗಿಸ್ಕೊಂಡೇ ಬರೋದು ಅಂತ ಹೇಳ್ತಾನೆ. ಸರಿ ಅಣ್ಣ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾನೆ. ಆಮೇಲೆ ವಿಳ್ಯ ಬದಲಾಯಿಸ್ಕೊಳ್ಳೋದು ಅಂತ ಆಗುತ್ತೆ. ಒಂದು ತಟ್ಟೆ ಹಣ್ಣು, ಎಲೆ, ಅಡಿಕೆ, ಬಾಳೆಹಣ್ಣು, ಸೇಬು, ಕಿತ್ತಳೆ ಅದು ಇದು ಅಂತೆಲ್ಲ ಇಟ್ಟಿರ್ತಾರೆ. ಅವೆಲ್ಲನೂ ಅವ್ರಿಗೆ ಫಸ್ಟು ಹುಡುಗಿ ಮನೆಯವರಿಗೆ ಕೊಡ್ತಾರೆ. ಹುಡುಗಿ ಮನೆಯವ್ರಿಗೆ ಹೇಳಿ, ನಿಮ್ಮ ಮಗಳನ್ನ ನಮ್ಮ ಮಗ ಹುಡುಗನಿಗೆ ತಂದ್ಕೊಳ್ತಾ ಇದ್ದೀವಿ, ಹಾಗಾಗಿ ಅಂತೇಳ್ಬಿಟ್ಟು ಕೊಡ್ತಾರೆ. ಆಮೇಲೆ ಹುಡುಗಿ ಮನೆಯವರು ಹುಡುಗನಿಗೆ ನಿಮ್ಮ ಮಗನ್ನ ನಾವು ಅಳಿನಾಗಿ ತರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಲ್ಲಿಗೆ ವಿಳ್ಯ ಶಾಸ್ತ್ರ ಮುಗ್ದೋದ ಲೆಕ್ಕನೇ. ಈಗ ಈಶ್ವರಿ ಮಗಳನ್ನ ಹಿಡಿಯೋಕ್ಕಾಯ್ತಾ ಇಲ್ಲ. ಅಲ್ಲೇ ಕೇಳ್ತಾವಳೆ ಈ ಸಾವಿತ್ರಿನ, ಮನೆ ಮಗಳು ಹೀಗೆ ಹೆಂಗೆ, ಚೆನ್ನಾಗೈತಾ ಹುಡುಗಿ ಹೆಂಗೆ ಅಂತ. ಏನು ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾಳೆ ಸಾವಿತ್ರಿ. ಏನೂ ಮಾತಾಡಲ್ಲ. ಸಿಟ್ಟು ಬರ್ತಾ ಇರುತ್ತೆ, ಒಂದು ಕಡೆ ಸುಮ್ಮನಾಗ್ತಾಳೆ. ಆಮೇಲೆ ಈ ವಿಡಿಯೋ ಎಲ್ಲ ಬದಲಾಯಿಸಿದ್ದಾದಮೇಲೆ ಮಾತಾಡ್ತಾ ಕೂತಿರ್ತಾರೆ ಶಿವರಾಮೇಗೌಡ. ಏನೇನೋ ಅವರು ವಿಷಯಗಳು ಅದು ಇದು ಅಂತ ಏನೇನೋ ಮಾತಾಡ್ಕೊಂಡು ಕೂತಿರ್ತಾರೆ. ಮಾತಾಡಾದಮೇಲೆ ಇನ್ನು ಊಟ ಪಟ ವ್ಯವಸ್ಥೆ ಇರುತ್ತೇನೋ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬರೋದು. ವಿಳ್ಯ ಬದಲಾಯಿಸೋದೆಲ್ಲ ಮುಗಿದೋಯ್ತು ಶಾಸ್ತ್ರಗಳು, ಈಗ ಮನೆ ಕಡೆ ಬರೋದು ಅಂತ ಆಗುತ್ತೆ. ಆಗ ಮೋನಾ ಮತ್ತು ಶಿವರಾಮೇಗೌಡ ಅವರೊಂದು ಕಡೆ, ಈ ಕಡೆ ಹುಡುಗಿ ಅಪ್ಪ ಅಮ್ಮ ಒಂದು ಕಡೆ, ಪುರೋಹಿತರು ಹಿಂದ್ಗಡೆ ನಿಂತ್ಕೊಂಡು ಮಂತ್ರ ಹೇಳೋದು. ಹೀಗೆ ಇವ್ರದ್ದು ಕಥೆಗಳು ಸಾಗ್ತಾ ಇರುತ್ತೆ. ಆಮೇಲೆ ಅವರುಗಳು ಇದೆಲ್ಲ ಮುಗಿಸ್ಕೊಂಡು ಹೊರಡಬೇಕು. ಆದರೆ ಈಶ್ವರಿಗೆ ಮತ್ತು ಅವನ ಮಗನಿಗೆ ಭೂಮಿಲಿ ಕಾಲೇ ನಿಲ್ತಾ ಇಲ್ಲ, ತಲೆ ಮೇಲೆ ಕಾಲು ನಿಲ್ತಾ ಇದ್ದಾವೆ ಈಗ ಸದ್ಯಕ್ಕೆ. ಅಷ್ಟು ಕೋಟಿ ಆಸ್ತಿ ಇರೋರ ಮನೆ ಹೆಣ್ಣು ತರ್ತಾ ಇದ್ದೀವಿ. ಅದರಲ್ಲೂ ಒಬ್ಬಳೇ ಮಗಳು, ಬೇಕಾದಷ್ಟಿದೆ. ಆದರೆ ಅವಳ ಕ್ಯಾರೆಕ್ಟ್ರು ಹೇಗೆ ಅಂತ ಗೊತ್ತಿಲ್ಲ. ಏಕೆಂದರೆ ಅವಳು ಬರ್ತಾನೆ ದಿಲ್ದಾರಾಗಿ ಬಂದಳು,
ಫೋನ್ ಕೈಲೇ ಹಿಡ್ಕೊಂಡಿದ್ಲು. ಮತ್ತು ಬಂದಿದ್ದ ತಕ್ಷಣ ಕಾಲು ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ಳು. ಒಬ್ಬರು ಮಿನಿಸ್ಟ್ರು ಕೂತವ್ರೆ ಎದುರುಗಡೆ ಅನ್ನೋದೇ ಅವಳಿಗೆ ಇಲ್ಲ, ಗೊತ್ತಿಲ್ಲ. ಅಂಥದ್ರಲ್ಲಿ ಅಂಥ ಹುಡುಗಿನ ತಂದ್ಕೊಂಡು ಇವನೇನು ಮಾಡ್ತಾನೆ ಅಂತ ಹಿಂಗೆ ಯೋಚನೆಗಳು. ಆಮೇಲೆ ಈ ಕಡೆ ಬಂದು ಹುಡುಗಿ ಆ್ಯಕ್ಚುಲಿ ಚೆನ್ನಾಗೇ ಇದ್ದಾಳೆ ಹುಡುಗಿ, ಏನೂ ಕಳಿಯೋಂಗಿಲ್ಲ, ತುಂಬ ಚೆನ್ನಾಗಿದ್ದಾಳೆ. ಹುಡುಗಿಗೆ ಕ್ಯಾರೆಕ್ಟ್ರ್ ಹೆಂಗೋ ಗೊತ್ತಿಲ್ಲ ಅದೊಂದು. ಮತ್ತು ಇವಳು ಯಾರ ಮಗಳು ಅಂತಲೂ ಗೊತ್ತಾಗಿಲ್ಲ ಇನ್ನೂ. ಅದೇ ಮೂರನೇ ಪ್ರಶ್ನೆ. ಹಿಂಗಾಗಿ ಆದರೆ ನೋಡೋದಕ್ಕಂತೂ ಸೂಪರಾಗಿದ್ದಾಳೆ ಹುಡುಗಿ. ಈಗ ಇವಳದು ಏನಾಗುತ್ತೆ ಅಂದರೆ, ಇವಳು ಒಪ್ಕೊಂಡಿದ್ದಾಳೆ ಸದ್ಯಕ್ಕೆ, ಆದರೆ ಮುಂದೆ ಕತೆ ಏನೂ ಗೊತ್ತಿಲ್ಲ. ಇಲ್ಲಿ ಭದ್ರೇಗೌಡ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಮಾತಾಡಿಕೊಂಡು ಆ ಜೊತೆ ಕೆಮ್ಮು ಬರ್ತಾಯಿದೆ, ಕೆಮ್ಮು ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಅಷ್ಟು ಕೆಮ್ತಾ ಇದ್ದಾನೆ. ಅದಕ್ಕೆ ನಾದಿನಿ ಏನು ಮಾಡ್ತಾಳೆ, ಒಳಗಡೆ ಹೋಗ್ಬಿಟ್ಟು ಒಂದು ಲೋಟ ಕಷಾಯ ಮಾಡ್ಕೊಂಬಂದು ಕೊಡ್ತಾಳೆ. ತಗೊಳ್ಳಿ ಬಾಬಾ, ಇದನ್ನು ಕುಡೀರಿ, ಬೇಗ ಗಂಟ್ಲು ಗಸಗಸ ಅನ್ನೋದು ಹೋಗುತ್ತೆ. ಆಮೇಲೆ ಉಪ್ಪಿನ ನೀರು ಮಡಿಸಿ ತೊಗೊಂಡು ಬಂದಿದ್ದೀನಿ, ಗಂಟ್ಲಿಗೆ ಹಾಕ್ಕೊಂಡು ಒಂದು 4-5 ಸಲ ಮುಕ್ಕಳಿಸಿ ಉಗಿರಿ, ಹೊಟ್ಟೆಗೆ ಸ್ವಲ್ಪ ಕುಡೀರಿ, ಸರಿ ಹೋಗ್ತದೆ ಬಾಬಾ ಅಂತೇಳಿ. ಹೌದಾ, ಕೊಡಮ್ಮಿ ಇಲ್ಲಿ, ಮತ್ತು ಗೊತ್ತೇ ಇರಲಿಲ್ವಲ್ಲ ಮಮ್ಮಿ ಇಲ್ಲಿವರೆಗೆ ಅಂತೇಳ್ಬಿಟ್ಟು ಇಸ್ಕೊಂಡು ಕುಡ್ಕೊಂಡು ಗಾಗಲ್ ಮಾಡ್ತಾನೆ, ಕುಡಿತಾನೆ. ಆಮೇಲೆ ಹುಡುಗಿ ಕೇಳುತ್ತೆ, ಅಲ್ಲ ಬಾಬಾ, ನೀವು ಈಗ ಅವರು ಹೆಣ್ಣು ನೋಡೋಕೆ ಹೋಗಿದ್ದಾರಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ, ಹೆಂಡ್ತಿ ಬಿಟ್ಬಿಟ್ಟು, ಹಂಗೆ ನೀವು ವಿದ್ಯಾಕ್ಕನ ಬಿಟ್ಟ ಮೇಲೆ ನೀವು ಮದುವೆ ಮಾಡ್ಕೊತೀರ ಬಾವ ಅಂತ ಕೇಳುತ್ತೆ. ಆವಾಗ ಅವನಿಗೆ ಒಂಥರ ಹಿಂಸೆ ಅನಿಸುತ್ತೆ. ಹಂಗೆ ಕೇಳಿದಾಗ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಮುಖ ನೋಡ್ತಾ ಇರ್ತಾನೆ. ಇಷ್ಟು ಚಿಕ್ಕ ಹುಡುಗಿಗೆ ಎಷ್ಟು ಯೋಚನೆಗಳು ಅಂತ ಹೇಳ್ಬಿಟ್ಟು ಆ ಥರ ಕೇಳುತ್ತೆ ಆ ಹುಡುಗಿ. ನೀವು ಡಿವೋರ್ಸ್ ಆದಮೇಲೆ ವಿದ್ಯಾಕ್ಕನ್ನ ಬಿಟ್ಟ ಮೇಲೆ ಬೇರೆ ಹುಡುಗಿ ಮದುವೆ ಆಯ್ತೀರ ಬಾವ ಅಂತ ಕೇಳುತ್ತೆ. ಎಲ್ಲಿಗಿದೆ ಅರ್ಥ ಅಲ್ವಾ? ಪಾಪ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.